ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ತುಂಬ ಜನ ಟಿಕ್ಟಾಕ್ಗೋಸ್ಕರನೇ ಒಂದು ಅರ್ಧ ದಿನ ಟಿಕ್ಟಾಕ್ಗೋಸ್ಕರನೇ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಜನ ಅವರ ಲೈಫ್ನ ರಿಸ್ಕ್ ತಗೊಳ್ತಾ ಇದ್ದಾರೆ ಟಿಕ್ಟಾಕ್ಗೋಸ್ಕರ, ಟಿಕ್ಟಾಕ್ ವೀಡಿಯೋ ಮಾಡೋದಕ್ಕೋಸ್ಕರ, ಟಿಕ್ಟಾಕಿಂದ ಫೇಮಸ್ ಆಗೋದಕ್ಕೋಸ್ಕರ ಅವರ ಲೈಫ್ನೇ ರಿಸ್ಕ್ ತಗೊಂಡು ಟಿಕ್ಟಾಕ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಿಂಗೆ ಮಾಡ್ತಾ ಇರೋದ್ರಿಂದ ಈ ಟಿಕ್ಟಾಕಲ್ಲಿ ಫೇಮಸ್ ಆಗಿರೋರಿಗಿಂತ ಲೈಫ್ನ ಕಳ್ಕೊಂಡಿರೋರೇ ಜಾಸ್ತಿ, ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡಿರೋರೇ ಜಾಸ್ತಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಸೊ ಸದ್ಯಕ್ಕೆ ಇವಾಗ ಒಂದು ಹುಡುಗ ಲೈಫ್ನ ಕಳ್ಕೊಂಡಿದ್ದಾನೆ. ಆ ಹುಡುಗನ ಹೆಸರು ಬಂದ್ಬಿಟ್ಟು ದಿನೇಶ್ ಅಂತ ಹೇಳ್ಬಿಟ್ಟು. ಇವನು ತೆಲಂಗಾಣದ ಹುಡುಗ. ಒಂದು ಡ್ಯಾಮ್ ಬಳಿ ವೀಡಿಯೋ ಮಾಡಬೇಕಾದ್ರೆ, ಟಿಕ್ಟಾಕ್ ವೀಡಿಯೋ ಮಾಡಬೇಕಾದ್ರೆ ಅವರ ಫ್ರೆಂಡ್ಸ್ಗಳಿಬ್ಬರು ವೀಡಿಯೋ ಮಾಡ್ತಿರಂತೆ, ರೆಕಾರ್ಡ್ ಮಾಡ್ತಿರಂತೆ. ಇವನು ಡ್ಯಾಮ್ ಮಧ್ಯಕ್ಕೆ ಹೋಗ್ಬಿಟ್ಟು ನೀರು ಬರ್ತಾರೋ ಇದರಲ್ಲಿ ನಿಂತ್ಕೊಂಡು ಅವನು ಡಬ್ ಸ್ಮ್ಯಾಶ್ ಮಾಡ್ತಾ ಇದ್ದಾನೆ. ಅಂಥ ಟೈಮಲ್ಲಿ ಆ ನೀರು ಜೋರಾಗಿ ರಭಸವಾಗಿ ಬಂದ್ಬಿಟ್ಟಿದೆ. ಅಂಥ ಟೈಮಲ್ಲಿ ಅವನು ಕೊಚ್ಕೊಂಡು ಹೊಂಟೋಗಿದ್ದಾನೆ. ಸೊ ಈ ಥರ ಒಂದು ಟಿಕ್ಟಾಕ್ ವೀಡಿಯೋ ಮಾಡೋದಕ್ಕೆ ಹೋಗಿ ಅವನು ಕೂಡ ಸಾವನ್ನಪ್ಪಿದ್ದಾನೆ. ಸೊ ಅಲ್ಲಿಗೆ ಎಷ್ಟೆಷ್ಟು ಎಕ್ಸಾಂಪಲ್ಗಳು ಬರ್ತಾ ಇದ್ದಾವೆ, ನಿಮ್ಮ ಕಣ್ಮುಂದೆನೇ ಇದ್ದಾವೆ. ತುಂಬ ಜನ ಟಿಕ್ಟಾಕ್ ಇನ್ಸಿಡೆಂಟ್ ಅಂತ ಹೊಡೀರಿ, ಕನ್ನಡದಲ್ಲಿ ಸಿಗ್ತವೆ, ಹಿಂದಿಲಿ ಸಿಗ್ತವೆ, ಎಲ್ಲ ಭಾಷೆಯಲ್ಲೂ ಸಿಗ್ತಾ ಇದ್ದಾವೆ. ಸೊ ಯಾರು ಕೂಡ ಟಿಕ್ಟಾಕ್ ವೀಡಿಯೋ ಮಾಡೋದಕ್ಕೋಸ್ಕರ ರಿಸ್ಕ್ ತಗೊಳ್ಳೇಬೇಡಿ ಕಣ್ರಪ್ಪ. ಏನೂ ಸಿಗೋಲ್ಲ ನಿಮಗೆ. ಜಸ್ಟ್ ಒಂದು ಲೈಕ್ಸು ಕಮೆಂಟ್ ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನು ಸಿಗುತ್ತೆ? ಲೈಫಲ್ಲಿ ಕ್ಲಿಕ್ ಆಗ್ತೀರಾ? ಇಲ್ಲ. ಯಾವುದೋ ಒಂದು ವೀಡಿಯೋ, ನಿಮ್ಮ ಒಂದು ವೀಡಿಯೋ ವೈರಲ್ ಆಗಿಬಿಟ್ರೆ ನಿಮ್ಮ ಲೈಫ್ ಸೆಟ್ಲು ಅಂತ ಅಂದ್ಕೋಬೇಡಿ. 100ಕ್ಕೆ 100 ಅಂದ್ಕೋಬೇಡಿ. ನೀವು ಏನಕ್ಕೆ ಹಂಗೆ ಅಂದ್ಕೊಳ್ತಾ ಇದ್ದೀರಾ? ತುಂಬ ಜನ ಏನಂತಂದರೆ ಇಲ್ಲಿ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ. ಏನು ಮಾಡ್ತಾರೆ ಗೊತ್ತಾ ಹುಡುಗರು? ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆಗಿಬಿಟ್ರೆ ಸಾಕು, ನಮ್ಮನ್ನು ಜನಗಳು ಗುರುತಿಸ್ತಾರೆ, ಫೇಮಸ್ ಆಗ್ತೀವಿ, ಲೈಫ್ ಇರುತ್ತೆ ಅಂತ ಅಂದ್ಕೊಳ್ತಾರೆ. ತಪ್ಪು. ಏನು ಮಾಡ್ತೀರಾ ಇವಾಗ? ಯಾವುದೋ ಒಂದು 50-100 ವೀಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಯಾವುದೋ ಒಂದು ವೀಡಿಯೋ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ, ಏನೋ ಸ್ಟಂಟ್ ಮಾಡ್ತೀರಾ, ಆ ವೀಡಿಯೋ ವೈರಲ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಿಮ್ಗೆ ಆ ಒಂದು ವೀಡಿಯೋಗೆ ಏನು ಲೈಕ್ಸ್ ಬರುತ್ತೆ, ನೀವು ಅದಾದಮೇಲೆ ವೀಡಿಯೋಸ್ಗಳು ಮಾಡ್ತಿರಲ್ಲ, ಅಷ್ಟು ಲೈಕ್ಸ್ ಆ ಒಂದು ವೀಡಿಯೋಗೆ ಏನು ಬಂದಿರುತ್ತೆ ಅದಾದಮೇಲೆ ಬರೋಲ್ಲ ನಿಮಗೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ದಯವಿಟ್ಟು ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ವೀಡಿಯೋಗೆ ಲೈಕ್ಸ್ ಬರುತ್ತೆ, ನೀವು ಡಿಫ್ರೆಂಟಾಗಿ ಟ್ರೈ ಮಾಡಿರೋದಕ್ಕೆ ಲೈಕ್ಸ್ ಬಂದೇ ಬರುತ್ತೆ. ನೀವು ಸ್ಟೆಂಟು ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀರಾ ಅಂತಂದರೆ ಬರುತ್ತೆ. ಆದರೆ ನಿಮ್ಗೆ ಎಲ್ಲ ವೀಡಿಯೋಗೂ ಅದೇ ಥರ ಸಪೋರ್ಟ್ ಸಿಗೋಲ್ಲ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಟಿಕ್ಟಾಕಲ್ಲಿ ಫೇಮಸ್ ಆಗಿರೋರು ಇನ್ನೂ ಲೈಫ್ ಇಲ್ಲದೇ ತುಂಬ ಜನ ಸೈಲೆಂಟಾಗಿ ಕೂತಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರಿಗೆ ಲೈಫ್ ಸಿಕ್ಕಿಲ್ಲ. ಇನ್ನು ನೀವು ಯಾವುದೋ ಒಂದು ವೀಡಿಯೋಗಳ ಮುಖಾಂತರ ಕ್ಲಿಕ್ ಆಗಿಬಿಟ್ಟು ಲೈಫ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ತಪ್ಪು, 100ಕ್ಕೆ 100 ತಪ್ಪು. ಸೊ ಯಾರು ಕೂಡ ಒಂದು ಲೈಫ್ನ ರಿಸ್ಕ್ ತಗೊಂಡೆಲ್ಲ ಟಿಕ್ಟಾಕ್ ವೀಡಿಯೋ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನನ್ನನ್ನು ಪರ್ಸ್ನಲಾಗಿ ಕೇಳೋದಾದರೆ ನಿಜವಾಗ್ಲೂ ನಾನು ಇದುವರೆಗೂ ಯಾವುದೇ ರಿಸ್ಕ್ ತಗೊಂಡು ಟಿಕ್ಟಾಕ್ ವೀಡಿಯೋ ಮಾಡಿಲ್ಲ, ಲೈಫ್ ಲಾಂಗ್ ಮಾಡೋದು ಇಲ್ಲ. ನಿಜವಾಗ್ಲೂ ಮಾಡಲ್ಲ. ನನ್ನ ಲೈಫ್ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ಯಾರು ಕೂಡ ಟಿಕ್ಟಾಕ್ಗೋಸ್ಕರ ಲೈಫ್ನ ರಿಸ್ಕ್ ತಗೋಬೇಡಿ. ನಿಮ್ಮ ಲೈಫಲ್ಲಿ ಏನು ಗೋಲ್ ಅಚೀವ್ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ರಿಸ್ಕ್ ತಗೊಳ್ಳಿ. ಅದರಿಂದ ಏನಾದರೂ ಪ್ರಯೋಜನ ಆಗ್ಬೋದೇನೋ. ಸೊ ಅದರಲ್ಲಿ ಉದ್ಧಾರ ಆಗ್ತೀರಾ. ನೀವು ಲೈಫ್ ಗೋಲ್ಗೋಸ್ಕರ ನೀವು ಹೋರಾಡಿದ್ರೆ, ಒಂದು ರಿಸ್ಕ್ ತಗೊಂಡೇನೋ ಮಾಡಿದ್ರೆ ಲೈಫಲ್ಲಿ ಉದ್ಧಾರ ಆಗ್ತೀರಾ. ಟಿಕ್ಟಾಕ್ಗೋಸ್ಕರ ರಿಸ್ಕ್ ತಗೊಂಡು ಮಾಡ್ತೀನಿ ಅಂತಂದರೆ ಏನೂ ಆಗೋಲ್ಲ. ಜಸ್ಟ್ ನಿಮಗೆ ಟ್ಯಾಲೆಂಟ್ ಇದ್ದರೆ ಟಿಕ್ಟಾಕಲ್ಲಿ ತೋರಿಸಿ, ಖಂಡಿತವಾಗ್ಲೂ ನೀವು ಫೇಮಸ್ ಆಗ್ತೀರಾ. ಟ್ಯಾಲೆಂಟ್ ಇಲ್ಲದೇ ನೀವು ರಿಸ್ಕ್ ತಗೊಂಡೆಲ್ಲ ಏನೇನೋ ಮಾಡ್ತೀವಿ ಅಂತಂದರೆ ಅದೆಲ್ಲ ಕ್ಷಣಿಕ, ನಿಮಗೆ ಲೈಫ್ ಲಾಂಗ್ ಇರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಯಾರು ಕೂಡ ಈ ಥರ ಒಂದು ರಿಸ್ಕ್ನ ತಗೊಂಡು ವೀಡಿಯೋಸ್ಗಳು ಮಾಡೋದಕ್ಕೆ ಹೋಗ್ಬೇಡಿ. ಎಕ್ಸಾಂಪಲ್ ಈ ವಿಡಿಯೋ ನಿಮಗೆ ಗೊತ್ತಾಗಿರುತ್ತೆ, ಒಂದು ಹುಡುಗನೂ ಕೂಡ ಲೈಫ್ನ ಕಳ್ಕೊಂಡಿದ್ದಾನೆ. ಸೊ ಈ ಒಂದು ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟೇ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಟಿಕ್ಟಾಕ್ ವಿಡಿಯೋ ಮಾಡ್ತಾ ಇರುವಂಥ ಪ್ರತಿಭೆಗಳನ್ನ ಕಂಡ್ರೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತರಂ.